ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. 1000 ವಿಲೇಜ್ ಅಕೌಂಟೆಂಟ್, ಮೊದಲು ವಿಲೇಜ್ ಅಕೌಂಟೆಂಟ್ ಅಂತ ಕರಿತಿದ್ರೆ, ಈಗ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಹುದ್ದೆಯ ಹೆಸರನ್ನು ಮರುನಾಮಕರಣ ಮಾಡಿರ್ತಕ್ಕಂಥದ್ದು. ಸ್ನೇಹಿತರೆ, ಈ 1000 ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ಈಗಾಗಲೇ KA ಇಂದ ಅಧಿಸೂಚನೆ ಹೊರಡಿಸಲಾಗಿತ್ತು. ಅಧಿಸೂಚನೆ ಹೊರಡಿಸಿ ಒಂದೂವರೆ ತಿಂಗಳ ಆಗಿತ್ತು ಸ್ನೇಹಿತರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದ್ದಿಲ್ಲ. ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕೂಡ ನಿನ್ನೆಯಿಂದ ಪ್ರಾರಂಭ ಆಗ್ಯದ. ಅಂದರೆ ಏಪ್ರಿಲ್ 5ನೇ ತಾರೀಕಿನಿಂದ ಅರ್ಜಿ ಸಲ್ಲಿಕೆ ಕೂಡ ಪ್ರಾರಂಭ ಆಗ್ಯದ. ಈ ಹುದ್ದೆಗಳಿಗೆ ನಿಮ್ಮದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದೊಳಗೆ ಹೇಳಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ ಸ್ನೇಹಿತರೆ. ಅರ್ಜಿ ತುಂಬೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ದೊಂದು ಫೋಟೋ ಮತ್ತು ಸಿಗ್ನೇಚರ್ ನಿಮ್ಮದು ಮೊಬೈಲ್ ಒಳಗೆ ಫೋಟೋ ತಕ್ಕೊಡ್ರಿ. ಓಕೆ, ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಕ್ಲೀನ್ ಆಗಿ ಫೋಟೋ ತಕ್ಕೋಬೇಕು. ಅಗದಿ ಕ್ಲಿಯರ್ ಬಂದಿರಬೇಕು ಫೋಟೋ, ಹೌದಾ, ಬ್ಲರ್ ಇರಬಾರ್ದು. ಓಕೆನಾ. ಈ ಫೋಟೋ ಮತ್ತು ಸಿಗ್ನೇಚರ್ದ ಸೈಜ್ 100 KB ಒಳಗಡೆ ಇರ್ಬೇಕ್ರಿ. ಈ ಫೋಟೋ ಮತ್ತು ಸಿಗ್ನೇಚರ್ದ ಸೈಜ್ 100 KB ಒಳಗಡೆ ಇರಬೇಕು. ಈ ಫೋಟೋ ಮತ್ತು ಸಿಗ್ನೇಚರ್ ಸೈಜ್ ಯಾವ ರೀತಿ ರೀಸೈಜ್ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಪ್ರಾಬ್ಲಮ್ ಬರೋದೇ ಇಲ್ಲಿ. ಫೋಟೋ ಮತ್ತು ಸಿಗ್ನೇಚರ್ ಏನೋ ಮೊಬೈಲ್ದೊಳಗೆ ಫೋಟೋ ತೆಗಿತಾರೆ, ಬಟ್ ಅದನ್ನು ಯಾವ ರೀತಿ ಕ್ರಾಪ್ ಮಾಡ್ಕೊಳ್ಬೇಕು, ಆಮೇಲೆ ರೀಸೈಜ್ ಮಾಡ್ಕೊಳ್ಬೇಕಂತ ಗೊತ್ತಾಗೋದಿಲ್ಲ. ಮೊದಲು ನಾವು ಫೋಟೋ ಮತ್ತು ಸಿಗ್ನೇಚರನ್ನು ಕ್ರಾಪ್ ಮಾಡೋದು, ರೀಸೈಜ್ ಮಾಡೋದನ್ನು ನೋಡ್ಕೊಳ್ಳೋಣ. ಒನ್ ಟೈಮ್ ನಾವು ಅದು ಫೋಟೋ ಮತ್ತು ಸಿಗ್ನೇಚರ್ ರೀಸೈಜ್ ಕ್ರಾಪ್ ಕರೆಕ್ಟಾಗಿ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಅದು ಈಸಿ ಆಗ್ತದೆ. ಓಕೆ ರೀ. ನಿಮ್ದು ಮೊಬೈಲ್ದೊಳಗೆ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ರಿ. ಓಕೆನಾ. ಈ ಪ್ಲೇಸ್ಟೋರಲ್ಲಿ ಕ್ಯೂ ರೆಡ್ಯೂಸ್ ಲೈಟ್ ಅಂತ ಟೈಪ್ ಮಾಡಿರಿ. ಇಲ್ಲಿ ಕೆಳಗಡೆ ಕಾಣ್ತಾ ಇದೆ ನೋಡ್ರಿ, ಈ ರೀತಿ ಟೈಪ್ ಮಾಡಿರಿ. ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಕ್ಯೂ ರೆಡ್ಯೂಸ್ ಲೈಟ್ ಅಂತ ಸರ್ಚ್ ಕೊಟ್ಟ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ರೀತಿ ಇಮೇಜ್ ಇರ್ತಕ್ಕಂಥ, ಆಮೇಲೆ ಕಂಪ್ರೆಸ್ ಇಮೇಜ್ ಸೈಜ್ ಇನ್ KB ಆ್ಯಂಡ್ MB ಟೈಟಲ್ ಇರ್ತಕ್ಕಂಥ ಆ್ಯಪ್ ಎಲ್ಲಿರ್ತದೆ ಆ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಆದ ನೋಡಿ ಸ್ನೇಹಿತರೆ, ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿರಿ. ಜಸ್ಟ್ ಇಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಡ್ರಿ. ಇದು ಪ್ಲೇಸ್ಟೋರ್ ಕ್ಲೋಸ್ ಮಾಡ್ಕೊಂಡ್ಬಿಡ್ರಿ. ನಿಮ್ದು ಮೊಬೈಲ್ನಲ್ಲಿ ಆ ಆ್ಯಪ್ ಈ ರೀತಿ ಕಾಣ್ತಿರ್ತದೆ ಸ್ನೇಹಿತರೆ. ಇಲ್ಲಿ ಕಾಣ್ತಿದೆ ನೋಡಿ ಸ್ನೇಹಿತರೆ, ಕಾಂಪ್ರೆಸ್ ಇಮೇಜ್ ಅಂತ ಕಾಣ್ತಿರ್ತದೆ. ಈ ರೀತಿ ಆ್ಯಪ್ ಕಾಣ್ತಿರ್ತದೆ. ಓಕೆ, ಫೋಟೋ ಮತ್ತು ಸಿಗ್ನೇಚರ್ ರೀಸೈಜ್ ಮಾಡೋದಕ್ಕಿಂತ ಮುಂಚೆ ಆ ಫೋಟೋ ಮತ್ತು ಸಿಗ್ನೇಚರ್ಗಳನ್ನು ಕ್ರಾಪ್ ಮಾಡ್ಕೊಳೋಣ ಸ್ನೇಹಿತರೆ. ನಿಮ್ದು ಮೊಬೈಲ್ನಲ್ಲಿ ಗ್ಯಾಲರಿ ಓಪನ್ ಮಾಡ್ಕೊಳ್ರಿ. ಫೋಟೋ ಮತ್ತು ಸಿಗ್ನೇಚರ್ ಯಾವ್ದು ಫೋಲ್ಡರ್ ಇರ್ತಲ್ಲ ಆ ಫೋಲ್ಡರನ್ನು ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡಿದ ಮೇಲೆ ಏನು ಫೋಟೋ ಇರ್ತದಲ್ಲ ನಿಮ್ದು, ಆ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿ ಆ ಫೋಟೋ ತೆಗೆದಿರ್ತೀರಿ ನೀವು. ಇಲ್ಲೆಲ್ಲ ಏನಪ್ಪ ಅಂತಂದ್ರೆ ಈ ಬ್ಯಾಕ್ಗ್ರೌಂಡ್ ಏನದಲ್ಲ ಬೇಕಾಗಿರಂಗಿಲ್ಲ. ಜಸ್ಟ್ ನಾವೇನಂದ್ರೆ ಈ ಫೋಟೋ ಎಷ್ಟದಲ್ಲ ಇದಿಷ್ಟೇ ಕ್ರಾಪ್ ಮಾಡ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಓಕೆ ರೀ. ಕ್ರಾಪ್ ಮಾಡೋದು ಹೆಂಗೆ ಅಂತ ನೋಡೋಣ್ರಿ. ನೋಡ್ರಿ, ನಿಮ್ದು ಮೊಬೈಲ್ನಲ್ಲಿ ಈ ರೀತಿ ಪೆನ್ಸಿಲ್ದೊಂದು ಚಿತ್ರ ಕಾಣ್ತಿರ್ತದೆ. ಆ ಪೆನ್ಸಿಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿ. ಪೆನ್ಸಿಲ್ ಚಿತ್ರದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಏನಪ್ಪ ಅಂದ್ರೆ ಕ್ರಾಪ್ ದ ಆಪ್ಷನ್ ಓಪನ್ ಆಯ್ತು. ಮೂಲೆ ಹಿಡ್ಕೊಂಡು ಫುಲ್ ಮೇಲೆ ತೊಗೊಳ್ರಿ. ಅದೇ ರೀತಿ ಮೇಲಿನ ಮೂಲೆ ಹಿಡ್ಕೊಂಡು ಕೆಳಗಡೆ ತೊಗೊಳ್ರಿ. ಕೆಳಗಡೆ ತೊಗೊಂಡು ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಆದ ನೋಡಿ ಸ್ನೇಹಿತರೆ, ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನಾಯ್ತು, ಇದು ಫೋಟೋ ಕ್ರಾಪ್ ಆಯ್ತು. ಅದೇ ರೀತಿ ಸಿಗ್ನೇಚರ್ ಕೂಡ ಕ್ರಾಪ್ ಮಾಡಿರಿ. ಎಲ್ಲರಿಗೆ ಕ್ರಾಪ್ ಮಾಡೋಕೆ ಬರ್ತದಂತ ನಾನು ಅನ್ಕೊಳ್ತೀನಿ. ಓಕೆ ರೀ. ಫೋಟೋ ಮತ್ತು ಸಿಗ್ನೇಚರ್ ಕ್ರಾಪ್ ಮಾಡಿದ ಮೇಲೆ ಆಗಲೇ ನಾವೇನು ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀವಲ್ಲ ಆ ಆ್ಯಪನ್ನು ಓಪನ್ ಮಾಡ್ಕೊಡ್ರಿ. ನಿಮ್ಮದು ಮೊಬೈಲ್ನಲ್ಲಿ ಆಗಲೇ ಹೇಳಿದೆ ನಾನು, ಈ ರೀತಿ ಆ ಆ್ಯಪ್ ಕಾಣ್ತದೆ ಅಂತ ಹೇಳಿದೆ. ಆ ಆ್ಯಪನ್ನು ಓಪನ್ ಮಾಡ್ಕೊಡ್ರಿ. ಆ್ಯಪ್ ಓಪನ್ ಮಾಡಿದ ಮೇಲೆ ಈ ರೀತಿ ಇಲ್ಲಿ ಚೂಸ್ ಫೋಟೋ ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ. ಚೂಸ್ ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಚೂಸ್ ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೋಲ್ಡರ್ಸ್ಗಳು ಕಾಣ್ತಾವೆ ಸ್ನೇಹಿತರೆ. ಫೋಟೋ ಮತ್ತು ಸಿಗ್ನೇಚರ್ ಯಾವ್ದು ಫೋಲ್ಡರ್ ಇರ್ತಲ್ಲ ಆ ಫೋಲ್ಡರನ್ನು ಓಪನ್ ಮಾಡ್ಕೊಳ್ರಿ. ಇಲ್ಲಿ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಕಾಣ್ತಿರ್ತದ. ಫೋಟೋದ ಮೇಲೆ ಕ್ಲಿಕ್ ಮಾಡಿರಿ. ಫೋಟೋದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 2 ಸೆಟ್ಟಿಂಗ್ಗಳನ್ನು ಮಾಡ್ಬೇಕು ನೀವು. ಕ್ವಾಲಿಟಿ ಯಾವಾಗಲೂ ಆಫ್ ಇಡಬೇಕು. ಇಲ್ಲಿ ಕಾಂಪ್ರೆಸ್ ಟು ಫೈಲ್ ಸೈಜ್ ಬಿಲೋ ಏನು ಫೈಲ್ ಸೈಜ್ ಏನದಲ್ಲ ಇಲ್ಲಿ ಯಾವಾಗಲೂ KB ಅಂತಲೇ ಇಡಬೇಕು. ಇಲ್ಲಿ KB ಬದಲಿ MBನೂ ಇಡ್ಲಕ್ಕೆ ಆಪ್ಷನ್ ಅದ ಸ್ನೇಹಿತರೆ, ಬಟ್ ನೀವು KB ಅಂತಲೇ ಇಡಬೇಕು. ನಮಗೆ 100 KB ಒಳಗಡೆ ಈ ಫೋಟೋದ ಸೈಜ್ ಇರಬೇಕು. ಹೌದಾ. ನಾನೇನು ಮಾಡ್ತೀನಿ, ಒಂದು 90 KB ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ಟೈಪ್ ಮಾಡಿ ಕಂಪ್ರೆಸ್ ಮೇಲೆ ಕ್ಲಿಕ್ ಮಾಡ್ತೀನಿ.
ಕಾಂಪ್ರೆಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫೋಟೋದ ಸೈಜ್ 88.02 KB ರೆಡ್ಯೂಸ್ ಆಯ್ತು ನೋಡಿ ಸ್ನೇಹಿತರೆ. 352.15 KB ಮೊದಲು ಇದ್ರದ್ದು ಫೋಟೋದ ಸೈಜ್ ಇತ್ತು ಸ್ನೇಹಿತರೆ. ಅದೇ ರೀತಿ ಸಿಗ್ನೇಚರ್ ಕೂಡ ರೀಸೈಜ್ ಮಾಡ್ಕೊಳ್ರಿ ಸ್ನೇಹಿತರೆ. ರೀಸೈಜ್ ಮಾಡ್ಕೊಂಡ್ಮೇಲೆ ಗ್ಯಾಲರಿ ಓಪನ್ ಮಾಡ್ಕೊಳ್ರಿ. ಗ್ಯಾಲರಿ ಓಪನ್ ಮಾಡ್ಕೊಂಡ್ಮೇಲೆ ಆ್ಯಪ್ ಆಟೋಮೆಟಿಕ್ ಕಾಂಪ್ರೆಸ್ ಅನ್ನೋ ಒಂದು ಹೆಸರಿನ ಮೇಲೆ ಫೋಲ್ಡರ್ ಕ್ರಿಯೇಟ್ ಮಾಡಿರ್ತದೆ. ಫೋಲ್ಡರ್ ಕ್ರಿಯೇಟ್ ಮಾಡಿ ರೀಸೈಜ್ ಮಾಡಿರ್ತಕ್ಕಂಥ ಫೋಟೋ ಮತ್ತು ಸಿಗ್ನೇಚರ್ ಇದರಲ್ಲಿ ಸೇವ್ ಮಾಡಿರ್ತದೆ. ಈ ಒಂದು ಫೋಲ್ಡರ್ನಲ್ಲಿ ಸೇವ್ ಮಾಡಿರ್ತದೆ. ಈ ಫೋಲ್ಡರನ್ನು ಓಪನ್ ಮಾಡ್ಕೊಳ್ರಿ ಸ್ನೇಹಿತರೆ. ಫೋಲ್ಡರ್ ಓಪನ್ ಮಾಡ್ಕೊಂಡ್ಮೇಲೆ ಈ ಫೋಟೋ ಮತ್ತು ಸಿಗ್ನೇಚರ್ಗಳಿಗೆ ರೀನೇಮ್ ಮಾಡ್ಬೇಕು ಸ್ನೇಹಿತರೆ. ರೀನೇಮ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಆಗಂಗಿಲ್ಲ ಸ್ನೇಹಿತರೆ. ಇವನ್ನ ರೀಸೈಜ್ ಮಾಡಿದ್ರೂ ಕೂಡ ಅಪ್ಲೋಡ್ ಆಗಂಗಿಲ್ಲ ಸ್ನೇಹಿತರೆ. ಹಾಗಾಗಿ ಈ ಫೋಟೋ ಮತ್ತು ಸಿಗ್ನೇಚರ್ದ ಹೆಸರನ್ನ ರೀನೇಮ್ ಮಾಡ್ಕೊಳ್ರಿ ಸ್ನೇಹಿತರೆ. ಓಕೆ ರೀ, ನೋಡ್ರಿ ರೀನೇಮ್ ಮಾಡೋದಂತೂ ಎಲ್ಲರಿಗೆ ಆಲ್ಮೋಸ್ಟ್ ಆಲ್ ಗೊತ್ತದ ಅಂತ ಅನ್ಕೊಳ್ತೀನಿ. ಆಮೇಲೆ ಎಲ್ಲಾ ಮೊಬೈಲ್ದೊಳಗೆ ಸೇಮ್ ಆಪ್ಷನ್ ಇರೋದಿಲ್ರಿ ಸ್ನೇಹಿತರೆ. ಒಂದೊಂದು ಮೊಬೈಲ್ದೊಳಗೆ ಒಂದೊಂದು ರೀತಿಯ ಆಪ್ಷನ್ಸ್ಗಳಿರ್ತಾವೆ. ಹಾಗಾಗಿ ನಿಮ್ಮದು ಮೊಬೈಲ್ದೊಳಗೆ ಯಾವ ರೀತಿ ರೀನೇಮ್ ಮಾಡೋದದ ಒಮ್ಮೆ ನೋಡ್ಕೊಳ್ರಿ. ನೋಡ್ಕೊಂಡು ಹೆಸರನ್ನ ರೀನೇಮ್ ಮಾಡ್ಕೊಳ್ರಿ ಸ್ನೇಹಿತರೆ. ನಾರ್ಮಲಿ ಏನಪ್ಪ ಅಂತಂದ್ರೆ ಇಲ್ಲಿ ಐ ಬಟನ್ ಕಾಣ್ತಿರ್ತದೆ. ಇನ್ ಕೇಸ್ ನಿಮ್ದು ಮೊಬೈಲ್ನಲ್ಲೂ ಐ ಬಟನ್ ಕಾಣ್ತಿತ್ತಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಎಡಿಟ್ ಅನ್ನೋ ಒಂದು ಆಪ್ಷನ್ಸ್ ಕಾಣ್ತದ. ಈ ಎಡಿಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಎಡಿಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ರಿ ಸ್ನೇಹಿತರೆ, ಈ ರೀತಿ ಹೆಸರಾದದ್ರದ್ದು. ಆ ಹೆಸರು ಏನು ಮಾಡ್ಬೇಕು, ಎಲ್ಲವನ್ನ ಡಿಲೀಟ್ ಮಾಡ್ಬೇಕು. ಡಿಲೀಟ್ ಮಾಡಿ ಜಸ್ಟ್ ಫೋಟೋ ಅಂತ ರೀನೇಮ್ ಮಾಡ್ಕೊಳ್ರಿ. ಅದನ್ನು ಫೋಟೋ ಅಂತ ರೀನೇಮ್ ಮಾಡಿಕೊಂಡು ಸೇವ್ ಅಂತ ಒಂದು ಆಪ್ಷನ್ಸ್ ಕಾಣ್ತದ. ಸೇವ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಅದೇ ರೀತಿ ಸಿಗ್ನೇಚರ್ ಕೂಡ ಸೇಮ್ ಸ್ನೇಹಿತರೆ. ಸಿಗ್ನೇಚರ್ ರೀನೇಮ್ ಮಾಡ್ಕೊಳ್ಬೇಕು. ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಐ ಬಟನ್ ಆದಮೇಲೆ ಎಡಿಟ್ ಆಪ್ಷನ್ ಮೇಲೆ, ಎಡಿಟ್ ಆಪ್ಷನ್ಸ್ ಆದಮೇಲೆ ಇಲ್ಲಿ ನೋಡ್ರಿ ಸ್ನೇಹಿತರೆ, ಹೆಸರು ಈ ರೀತಿ ಅದ. ಈ ರೀತಿ ಇರಬಾರ್ದು. ಅದನ್ನು ಸೈನ್ ಅಂತ ಟೈಪ್ ಮಾಡ್ಕೊಳ್ರಿ ಸ್ನೇಹಿತರೆ. ಸೈನ್ ಅಂತ ಟೈಪ್ ಮಾಡಿ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಅದ ನೋಡ್ರಿ ಸ್ನೇಹಿತರೆ. ಸೇವ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೇವ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆ ಫೋಟೋ ಮತ್ತು ಸಿಗ್ನೇಚರ್ದ ಹೆಸರು ಏನಾಯ್ತು, ಈಗ ರೀನೇಮ್ ಆಯ್ತು ಸ್ನೇಹಿತರೆ. ರೀನೇಮ್ ಆದಮೇಲೆ ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ. ಇಷ್ಟು ಪ್ರೊಸೆಸ್ ನೀವು ಮೊದಲನೇ ಮಾಡ್ಕೊಂಡಿರ್ಬೇಕ್ರಿ. ಇನ್ ಕೇಸ್ ನೀವು ಪ್ರೊಸೆಸ್ ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳಿಲ್ಲ ಅಂತಂದ್ರೆ ಅಪ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ಸಮಸ್ಯೆ ಆಗ್ತದೆ. ಯಾಕಂತಂದ್ರೆ ಅಪ್ಲಿಕೇಶನ್ ಭಾಳ ಹೊತ್ತು ಬಿಟ್ಟ ಮೇಲೆ ಟೈಮ್ ಔಟ್ ಆಗ್ತದೆ. ಮತ್ತೊಮ್ಮೆ ತುಂಬಿದ್ದನ್ನು ನೀವು ತುಂಬಬೇಕಾಗ್ತದೆ. ಹಾಗಾಗಿ ಫೋಟೋ ಮತ್ತು ಸಿಗ್ನೇಚರನ್ನು ಮೊದಲನೇ ಕ್ರಾಪ್ ಮತ್ತು ರೀಸೈಜನ್ನು ಮಾಡ್ಕೊಂಡು ಇಟ್ಕೊಳ್ಬೇಕು ಸ್ನೇಹಿತರೆ. ಇದೆಲ್ಲ ಪ್ರೊಸೆಸ್ ಮಾಡಿದ ಮೇಲೆ ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೋಣ್ರಿ. ನಿಮ್ಮದು ಮೊಬೈಲ್ನಲ್ಲಿ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ರಿ. ಕ್ರೋಮ್ ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಒಳಗೆ KEA ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. KEA ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ KEA ಹೋಮ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ KEAದ ಅಫಿಷಿಯಲ್ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಟಾಪ್ನಾಗ ಒಂದು ನೇಮಕಾತಿ ಅಂತ ಕಾಣ್ತಾ ನೋಡಿ ಸ್ನೇಹಿತರೆ. ನೇಮಕಾತಿ ಮೇಲೆ ಕ್ಲಿಕ್ ಮಾಡ್ರಿ. ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಇಲ್ಲಿ 3ನೇ ಲಿಂಕ್ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ 2024 ಅಂತ ನಿಮಗೆ ಕಾಣ್ತಿರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಅರ್ಜಿ ತುಂಬಲಕ್ಕ ಫಸ್ಟ್ ಲಿಂಕ್ ಐತಿ ನೋಡಿ ಸ್ನೇಹಿತರೆ, ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ. ಈ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಆನ್ಲೈನ್ ಅರ್ಜಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಫಸ್ಟ್ ನಾವು ರಿಜಿಸ್ಟರ್ ಮಾಡ್ಬೇಕು ಸ್ನೇಹಿತರೆ. ಹಾಗಾಗಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಓಪನ್ ಆಯ್ತು ಸ್ನೇಹಿತರೆ. ಸೀರಿಯಲ್ ನಂಬರ್ 1 ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 2, ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ. ಸೀರಿಯಲ್ ನಂಬರ್ 2 ಮೋಸ್ಟ್ ಇಂಪಾರ್ಟೆಂಟ್. ಇದೇನಂದ್ರೆ ಜಿಲ್ಲೆ ಸೆಲೆಕ್ಟ್ ಮಾಡ್ಬೇಕು. ಅಂದ್ರೆ ನೀವು ಯಾವ್ದು ಜಿಲ್ಲೆಗೆ ಅರ್ಜಿ ಸಲ್ಲಿಸ್ತೀರಿ ಅಂತ ಇಲ್ಲಿ ಜಿಲ್ಲೆಯನ್ನ ಆಯ್ಕೆ ಮಾಡ್ಬೇಕು. ನೋಡ್ರಿ, ನಿಮ್ದು ಯಾವ್ದಾದ್ರೂ ಜಿಲ್ಲೆ ಇರಲಿ, ನಿಮ್ಮದೇ ಜಿಲ್ಲೆಗೆ ಅರ್ಜಿ ಸಲ್ಲಿಸ್ಬೇಕಂತ ಹಂಗೇನಿಲ್ಲ. ಕರ್ನಾಟಕದ ಯಾವುದೇ ಜಿಲ್ಲೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ ರೀ. ಆಮೇಲೆ ಯಾವುದೇ ಒಂದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡೋದಕ್ಕಿಂತ ಮುಂಚೆ ಹುದ್ದೆಗಳ ವರ್ಗೀಕರಣವನ್ನ ಒಮ್ಮೆ ನೋಡ್ಕೊಳ್ರಿ ಸ್ನೇಹಿತರೆ. KEAದ ಅಫಿಷಿಯಲ್ ವೆಬ್ಸೈಟ್ನಾಗ ಹುದ್ದೆಗಳ ವರ್ಗೀಕರಣದ ನೋಟಿಫಿಕೇಶನ್ ಕೊಟ್ಟಾನ. ಆ ಹುದ್ದೆಗಳ ವರ್ಗೀಕರಣದ ನೋಟಿಫಿಕೇಶನ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗೂ ಕೂಡ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಹುದ್ದೆಗಳ ವರ್ಗೀಕರಣವನ್ನ ಒಮ್ಮೆ ನೋಡ್ಕೊಳ್ರಿ ಸ್ನೇಹಿತರೆ. ಅದೇ ರೀತಿ ಈ ಹುದ್ದೆಗಳ ವರ್ಗೀಕರಣಕ್ಕೆ ಸಂಬಂಧಪಟ್ಟಂಗ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ವಿಡಿಯೋ ಕೂಡ ನೀವು ನೋಡ್ರಿ ಸ್ನೇಹಿತರೆ, ನಿಮ್ಗೆ ಭಾಳ ಹೆಲ್ಪ್ ಆಗ್ತದೆ.
ಆ ಹುದ್ದೆಗಳ ವರ್ಗೀಕರಣದೊಳಗೆ ಏನು ನೋಡ್ಬೇಕಂದ್ರೆ ನಿಮ್ದು ಕ್ಯಾಟಗರಿಗೆ ಯಾವ ಜಿಲ್ಲೆಯೊಳಗ ಹೆಚ್ಚಿಗೆ ಹುದ್ದೆಗಳು ಮೀಸಲಾದವ ಅಂತ ನೋಡ್ಬೇಕು. ನಿಮ್ದೇ ಕ್ಯಾಟಗರಿ ಒಳಗ ಕನ್ನಡ ಮೀಡಿಯಂ ಅಭ್ಯರ್ಥಿಗೆ ಎಷ್ಟು ಅದಾವ, ಗ್ರಾಮೀಣ ಅಭ್ಯರ್ಥಿಗೆ ಎಷ್ಟು ಹುದ್ದೆಗಳು ಮೀಸಲಾದವ, ಅಂಗವಿಕಲಗೆ ಎಷ್ಟು ಮೀಸಲಾದವ, ಪ್ರತಿಯೊಂದನ್ನ ಚೆಕ್ ಮಾಡ್ಬೇಕು. ನೀವು ಯಾವ್ದು ಕ್ಯಾಟಗರಿಗೆ ಸಂಬಂಧಪಟ್ಟವರು 2A ಕ್ಯಾಟಗರಿ ಒಳಗಡೆನೆ ಏನು ಅಂಗವಿಕಲರು, ಕನ್ನಡ ಮಾಧ್ಯಮ ಅಭ್ಯರ್ಥಿಯೋ, ಗ್ರಾಮೀಣ ಅಭ್ಯರ್ಥಿಯೋ, ಯಾವ್ದು ಏನಪ್ಪ ಅಂದ್ರೆ ಯಾವ್ದು ಮೀಸಲಾತಿ ನೀವು ತಗೊಳ್ತೀರಿ ಅಂತ ಅದಕ್ಕೆ ಸಂಬಂಧಪಟ್ಟಂಗ ಎಲ್ಲ ಜಿಲ್ಲೆಯ ಹುದ್ದೆಗಳನ್ನು ಒಮ್ಮೆ ನೋಡಿ ಹೆಚ್ಚಿಗೆ ಹುದ್ದೆಗಳು ಎಲ್ಲಿರ್ತಾವ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಮೂರನೇದು ನಿಮ್ದು ಹೆಸರು ತುಂಬಕ್ಕಿಲ್ಲಿ SLC ಮಾರ್ಕ್ಸ್ ಕಾರ್ಡ್ದೊಳಗೆ ಯಾವ ರೀತಿ ನಿಮ್ದು ಹೆಸರು ಇರ್ತದ ಸೇಮ್ ಅದೇ ರೀತಿಯಲ್ಲಿ ನಿಮ್ದು ಹೆಸರನ್ನು ತುಂಬ್ರಿ. ನೆಕ್ಸ್ಟ್ ನಿಮ್ದು ತಾಯಿ ಹೆಸರು ತುಂಬ್ರಿ, ನಿಮ್ದು ತಂದೆ ಹೆಸರು ತುಂಬ್ರಿ. ಆಮೇಲೆ ಜೆಂಡರನ್ನು ಸೆಲೆಕ್ಟ್ ಮಾಡಿರಿ, ಮೇಲೋ ಫಿಮೇಲೋ ಅಥವಾ ಟ್ರಾನ್ಸ್ಜೆಂಡರು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ರಿಸರ್ವೇಷನ್ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ನಿಮ್ದು ಯಾವ್ದು ಕ್ಯಾಟಗರಿ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. SC ನೋ, ST ನೋ, ಕ್ಯಾಟಗರಿ 1, 2A ನೋ, 2B ನೋ, ಯಾವುದು ನಿಮ್ದು ಕ್ಯಾಟಗರಿ ಅಂತ ನಿಮ್ಗೆ ಅಪ್ಲಿಕೇಬಲ್ ಇರ್ತಕ್ಕಂಥ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 8 ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 9 ಪರ್ಮನೆಂಟ್ ಅಡ್ರೆಸ್ ಕಾಯಂ ವಿಳಾಸ, ನಿಮ್ದು ಪರ್ಮನೆಂಟ್ ಅಡ್ರೆಸ್ ಯಾವುದು ಆ ಅಡ್ರೆಸ್ ಅನ್ನ ಇಲ್ಲಿ ತುಂಬ್ರಿ. ಇಲ್ಲಿ ಅಡ್ರೆಸ್ ಅಂತ ಕೊಟ್ಟನ ಅಡ್ರೆಸ್ ಒಳಗೆ ನಿಮ್ದು ಹೆಸರು, ನಿಮ್ಮ ತಂದೆ ಹೆಸರು, ಎಟ್ ಪೋಸ್ಟ್ ಯಾವುದು, ಲ್ಯಾಂಡ್ ಮಾರ್ಕ್ ಏನು ಅದೆಲ್ಲ ತುಂಬಬೇಕು. ಸಿಟಿ ಅವರಿದ್ರು ಕೂಡ ಲ್ಯಾಂಡ್ ಮಾರ್ಕ್ ಬರ್ತದ್ರಿ. ಓಕೆ ರೀ. ಲ್ಯಾಂಡ್ ಮಾರ್ಕ್ ಯಾವುದು, ಆಮೇಲೆ ವಾರ್ಡ್ ನಂಬರ್ ಬರ್ತದ, ಮನೆ ಸಂಖ್ಯೆ ಬರ್ತದ, ಅದೆಲ್ಲವನ್ನ ಈ ಅಡ್ರೆಸ್ ಬಾಕ್ಸ್ ಒಳಗೆ ತುಂಬಬೇಕು. ನೆಕ್ಸ್ಟ್ ಬಾಕ್ಸ್ ಒಳಗೆ ತಾಲೂಕು ಹೆಸರನ್ನು ತುಂಬಬೇಕು. ನೆಕ್ಸ್ಟ್ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಆಮೇಲೆ ಇಲ್ಲಿ ಪಿನ್ ಕೋಡನ್ನು ತುಂಬಬೇಕು. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕಮ್ಯುನಿಕೇಶನ್ ಅಡ್ರೆಸ್ ಸೇಮ್ ಅದ ಏನಂತ ಕೇಳ್ಯಾರ. ಅಂದರೆ ಈ ಕೆ ಎದವರು ಏನಾದರೂ ಪೋಸ್ಟ್ ಮೂಲಕ ಪೋಸ್ಟ್ ಕಳಿಸಿದ್ರು ಅಂತ ತಿಳ್ಕೊಳ್ರಿ. ಇದೇ ಪರ್ಮನೆಂಟ್ ಅಡ್ರೆಸ್ಗೆ ಕಳಿಸ್ಬೇಕೇನಂತ ಕೇಳಿರ್ತಕ್ಕಂಥದ್ದು. ಇನ್ ಕೇಸ್ ಅದೇ ಪರ್ಮನೆಂಟ್ ಅಡ್ರೆಸ್ಗೆ ಕಳಿಸೋದಿತ್ತು ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಡ್ರಿ. ಅಂದ್ರೆ ಕಮ್ಯುನಿಕೇಶನ್ ಏನು KE ಇಂದ ಕಮ್ಯುನಿಕೇಶನ್ ಮಾಡಬೇಕಾಗಿತ್ತು ಅಂತಂದ್ರೆ ಪರ್ಮನೆಂಟ್ ಅಡ್ರೆಸ್ಗೆ ಮಾಡಬೇಕೇನಂತ ಸಿಂಪಲ್ ಆಗಿ ಕೇಳಿರ್ತಕ್ಕಂಥದ್ದು. ಪರ್ಮನೆಂಟ್ ಅಡ್ರೆಸ್ ಕಮ್ಯುನಿಕೇಶನ್ ಅಡ್ರೆಸ್ ಸೇಮ್ ಇತ್ತು ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಡ್ರಿ ಸ್ನೇಹಿತರೆ. ಈ ಮೇಲೆ ತುಂಬಿರ್ತಕ್ಕಂಥ ಡೀಟೇಲ್ಸ್ ಏನಪ್ಪ ಅಂದ್ರೆ ಕೆಳಗೆ ಪೇಸ್ಟ್ ಆಗ್ತದೆ, ಮತ್ತೊಮ್ಮೆ ತುಂಬುವಂಥ ಅವಶ್ಯಕತೆ ಇಲ್ಲ. ಓಕೆ ರೀ. ನೆಕ್ಸ್ಟ್ ಮೊಬೈಲ್ ನಂಬರ್, ನಿಮ್ದು ಮೊಬೈಲ್ ನಂಬರ್ ತುಂಬ್ರಿ, ಆಮೇಲೆ ನಿಮ್ದು ಇಮೇಲ್ ID ತುಂಬ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 12 ನೀವು ವಿವಾಹಿತರಿ ಅಂತ ಕೇಳ್ಯಾರ, ಅಂದ್ರೆ ನಿಮ್ಗೆ ಮದುವೆ ಆಗ್ಯಾದ ಏನಂತ ಕೇಳ್ಯಾರ. ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಎಸ್ ಆರ್ ನೋ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 13 ಗ್ರಾಮೀಣ ಅಭ್ಯರ್ಥಿ ಏನು ಅಂತ ಕೇಳೋಣ. ನೋಡ್ರಿ, ಪ್ರತಿಯೊಂದು ರಿಸರ್ವೇಷನ್ ಏನು ಮೀಸಲಾತಿ ಕೋರ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಮಾಣ ಪತ್ರ ಇದ್ರೆ ಮಾತ್ರ ಇಲ್ಲಿ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ರೂ ಕೂಡ ನಿಮ್ಮ ಕಡೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಇರಲಿಲ್ಲ ಅಂತಂದ್ರೆ ನೀವು ನೋನೇ ಕೊಡ್ಬೇಕು ಸ್ನೇಹಿತರೆ. ಓಕೆ ರೀ. ಅದೇ ರೀತಿ ಕನ್ನಡ ಮಾಧ್ಯಮ ಅಂತ ಕೇಳಿದ್ದಾರೆ, ನಿಮ್ಮ ಕಡೆ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಇದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ನೆಕ್ಸ್ಟ್ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಏನು ಅಂತ ಕೇಳಿದ್ರೆ PDP ಸರ್ಟಿಫಿಕೇಟ್ ನಿಮ್ಮ ಕಡೆ ಇದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ನೆಕ್ಸ್ಟ್ ಅಂಗವಿಕಲ ಅಭ್ಯರ್ಥಿ, ನೀವು ಅಂಗವಿಕಲ ಅಭ್ಯರ್ಥಿ ಆಗಿದ್ರಿ ಅಂತಂದ್ರೆ ಎಸ್ ಕೊಡ್ರಿ ಅಥವಾ ನೋ ಕೊಡ್ರಿ. ಎಸ್ ಕೊಟ್ರಿ ಅಂತ ತಿಳ್ಕೊಡ್ರಿ ಸ್ನೇಹಿತರೆ. ಈ ರೀತಿ ಡೀಟೇಲ್ಸ್ ಓಪನ್ ಆಗ್ತದೆ. ಅಂದ್ರೆ ಯಾವ ರೀತಿಯ ನೀವು ಅಂಗವಿಕಲರು ಅಂತ ಇಲ್ಲಿ ಕೇಳುತ್ತಾ ಸ್ನೇಹಿತರೆ. ನಿಮಗೆ ಸೂಟಬಲ್ ಇರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಜಸ್ಟ್ ನಾ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡ್ತೀನಿ. ಇದಾದ್ಮೇಲೆ ಮಾಜಿ ಸೈನಿಕರು ಏನು ಅಂತ ಕೇಳ್ಯಾರ. ಅಂದ್ರೆ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಎಕ್ಸ್ ಸರ್ವಿಸ್ ಮ್ಯಾನ್ ಏನು ನೀವು ಅಂತ ಕೇಳಿದ್ದಾರೆ. ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಅಂತ ಅಂದ್ರೆ ಮಾಜಿ ಸೈನಿಕರು ಇದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ. ಆರ್ ಯು ಕ್ಲೇಮಿಂಗ್ KKR ರಿಸರ್ವೇಷನ್ ಅಂತ ಕೇಳಿದ, ಅಂದ್ರೆ ಕಲ್ಯಾಣ ಕರ್ನಾಟಕದ ಮೀಸಲಾತಿ ನೀವು ತಗೊಳ್ತೀರೇನಂತ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. 371J ಸರ್ಟಿಫಿಕೇಟ್ ನಿಮ್ಮ ಕಡೆ ಇತ್ತು ಅಂತಂದ್ರೆ ಎಸ್ ಕೊಡ್ರಿ, ಇಲ್ಲಾಂದ್ರೆ ನೋ ಕೊಡ್ರಿ ಸ್ನೇಹಿತರೆ. ಇನ್ ಕೇಸ್ ನೀವು HK ರಿಸರ್ವೇಷನ್ ತಗೊಳ್ತಿದ್ರಿ ಅಂತಂದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ತೀರಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ಗಳು ಓಪನ್ ಆಗ್ತಾವೆ ಸ್ನೇಹಿತರೆ. ಇಲ್ಲಿ ನೀವು ಪ್ರಿಫರೆನ್ಸ್ 1 ಮತ್ತು ಪ್ರಿಫರೆನ್ಸ್ 2 ಅಂತೇಳಿ ಆ ಹುದ್ದೆಗಳನ್ನು ಆಯ್ಕೆ ಮಾಡಬೇಕಾಗ್ತದೆ. ನೀವು HK ಹುದ್ದೆಗಳ ವರ್ಗೀಕರಣದ ಒಂದು ನೋಟಿಫಿಕೇಶನ್ ಏನದಲ್ಲ ಒಮ್ಮೆ ನೋಡ್ರಿ ಸ್ನೇಹಿತರೆ. ಅಲ್ಲಿ 2 ರೀತಿಯ ಹುದ್ದೆಗಳ ಅದಾವ. ಅಲ್ಲಿ 2 ರೀತಿಯ ಹುದ್ದೆಗಳದಾವ. ಒಂದು ಸ್ಥಳೀಯ ವೃಂದ ಅಂತೇಳಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ, ಮತ್ತೊಂದು ಉಳಿಕೆ ಮೂಲ ವೃಂದ ಅಂತೇಳಿ ಹುದ್ದೆಗಳ ವರ್ಗೀಕರಣ ಕೊಟ್ಟಾರ. ಉಳಿಕೆ ಮೂಲ ಅಂತಂದ್ರೆ ಬ್ಯಾಕ್ಲಾಗ್ ಹುದ್ದೆಗಳ ಸ್ನೇಹಿತರೆ. ಸ್ಥಳೀಯ ಅಂತಂದ್ರೆ ರೆಗ್ಯುಲರ್ HKಗೆ ಏನು ರಿಸರ್ವೇಷನ್ ಪೋಸ್ಟ್ಗಳು ಬರಬೇಕು ಅವು ಪೋಸ್ಟ್ಗಳ ಸ್ನೇಹಿತರೆ. ನೀವು ಪ್ರಿಫರೆನ್ಸ್ ಕೊಡಬೇಕಾದ್ರೆ
ಅಲ್ಲಿ ಗಮನಿಸ್ಬೇಕು, ನಿಮ್ದು ಕ್ಯಾಟಗರಿಗೆ ಸ್ಥಳೀಯ ವೃಂದದಲ್ಲಿ ಹುದ್ದೆಗಳ ಮೀಸಲಾದಾವೋ ಅಥವಾ ಉಳಿಕೆ ಮೂಲ ವೃಂದದಲ್ಲಿ ಹುದ್ದೆಗಳ ಮೀಸಲಾದಾವೋ ನೋಡಿಗೇಶನ್ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು ಸ್ನೇಹಿತರೆ. ಉದಾಹರಣೆಗಾಗಿ ನಿಮ್ದು ಕ್ಯಾಟಗರಿಗೆ ಸ್ಥಳೀಯ ಮೂಲ ವೃಂದದಲ್ಲಿ ಹುದ್ದೆಗಳು ಹೆಚ್ಚಿಗೆ ಮೀಸಲಿದ್ದುವಪ್ಪ ಅಂತಂದ್ರೆ ಪ್ರಿಫರೆನ್ಸ್ 1ರಲ್ಲಿ ಫಸ್ಟಿಗೆ ಐತಿ ನೋಡ್ರಿ, ಕಲ್ಯಾಣ ಕರ್ನಾಟಕ ಕೇಡರ್ ಸ್ಥಳೀಯ ವೃಂದ ಅಂತ ಅದ್ರ ಮೇಲೆ ಟಿಕ್ ಮಾಡ್ಬೇಕು. ಅದ್ರ ಮೇಲೆ ಟಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ, ಉಳಿಕಿದ್ದೆಲ್ಲ ಆಟೋಮೆಟಿಕ್ ಆಗಿ ಪ್ರಿಫರೆನ್ಸ್ ಅನ್ನು ಸೆಟ್ ಮಾಡ್ಕೊಳ್ತದೆ. ಓಕೆ ರೀ. ಇನ್ ಕೇಸ್ ನಿಮ್ದು ಕ್ಯಾಟಗರಿಗೆ ಉಳಿಕೆ ಮೂಲ ವೃಂದದಲ್ಲಿ ಹುದ್ದೆಗಳ ಮೀಸಲಿದ್ದು ಅಂತ ತಿಳ್ಕೊಳ್ರಿ. ಅಲ್ಲಿ ಪ್ರಿಫರೆನ್ಸ್ 1ರಲ್ಲಿ ಕಲ್ಯಾಣ ಕರ್ನಾಟಕ ಮಿಕ್ಕುಳಿದ ವೃಂದ ಅಂತ ಎರಡನೇ ಅದ ನೋಡಿ ಸ್ನೇಹಿತರೆ. ಪ್ರಿಫರೆನ್ಸ್ 1ರಲ್ಲಿ ಎರಡನೇದ ಆಪ್ಷನ್ ಅದ ನೋಡಿ ಸ್ನೇಹಿತರೆ, ಅದನ್ನು ನೀವು ಆಯ್ಕೆ ಮಾಡ್ಬೇಕು ಸ್ನೇಹಿತರೆ. ಈ ರೀತಿ ಪ್ರಿಫರೆನ್ಸ್ ಅನ್ನು ನೀವು ಆಯ್ಕೆ ಮಾಡಬೇಕಾಗ್ತದೆ. ನೆಕ್ಸ್ಟ್ ಆರ್ ಡಿ ನಂಬರ್ ತುಂಬಬೇಕು. 371J ಸರ್ಟಿಫಿಕೇಟ್ ಮೇಲೆ ಇರ್ತದ, ಆ ಆರ್ ಡಿ ನಂಬರ್ ಇರ್ತದ. ಈ ಆರ್ ಡಿ ನಂಬರನ್ನು ಈ ಬಾಕ್ಸ್ ಒಳಗೆ ತುಂಬಬೇಕು. ಇನ್ ಕೇಸ್ ನೀವು ಕಲ್ಯಾಣ ಕರ್ನಾಟಕದ ರಿಸರ್ವೇಷನ್ ತೊಗೊಳ್ತಿರ್ಲಿಲ್ಲ ಅಂದ್ರೆ ಜಸ್ಟ್ ಇಲ್ಲಿ ನೋ ಮೇಲೆ ಕ್ಲಿಕ್ ಮಾಡ್ರಿ. ಇದು ಆದಮೇಲೆ ನೆಕ್ಸ್ಟ್ ಆರ್ ಯು ಕ್ಲೇಮಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂತ ಕೇಳೋಣ. ಅಂದ್ರೆ ನಿಮ್ಗೆ ವಯೋಮಿತಿ ಸಡಿಲಿಕ್ಕೆ ಏನಾದರೂ ಬೇಕೇನು ಅಂತ ಕೇಳ್ಯಾರ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ ಎಲ್ಲರಿಗೂ ಸಿಗುವುದಿಲ್ಲ. ವಿಧವೆಯರಿಗೆ, ಜನಗಣತಿ, ಬಾಂಡೆಡ್ ಲೇಬರ್, ಸರ್ವಿಸ್ ಅಂಡರ್ NCC, ವಿಲೇಜ್ ಕ್ರಾಪ್ ಇನ್ಸ್ಟ್ರಕ್ಟರ್, ಇನ್ ಸರ್ವಿಸ್, ಇವ್ರಿಗೆ ಮಾತ್ರ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಇಷ್ಟರೊಳಗೆ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡೋದಿರ್ತದೆ. ಇನ್ ಕೇಸ್ ನೀವು ವಿಧವೆಯರಿದ್ದೀರಿ ಅಂತಂದರೆ ವಿಧವೆಯರ ಮುಂದೆ ಎಸ್ ಅಂತ ಕೊಡಬೇಕು. ಇನ್ ಕೇಸ್ ನೀವು ಇನ್ ಸರ್ವಿಸ್ ಒಳಗಿದ್ರಿ ಅಂತ ತಿಳ್ಕೊಂಡು, ಅಂದ್ರೆ ಗೌರ್ಮೆಂಟ್ ನೌಕರಸ್ಥರಾಗಿದ್ರಿ ಅಂತ ತಿಳ್ಕೊಂಡ್ರೆ ಇಲ್ಲಿ ಇನ್ ಸರ್ವಿಸ್ ಮುಂದೆ ಏನಪ್ಪ ಅಂದ್ರೆ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಬೋದು ಸ್ನೇಹಿತರೆ. ಇನ್ ಕೇಸ್ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಕ್ಯಾಟಗರಿ ಒಳಗೆ ಯಾವುದು ಕ್ಯಾಟಗರಿ ನಿಮ್ಗೆ ಸೂಟೇಬಲ್ ಇರಲಿಲ್ಲ ಅಂತಂದ್ರೆ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಏನಾದಲ್ಲ ಅದನ್ನು ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 20. ಸೀರಿಯಲ್ ನಂಬರ್ 20ರೊಳಗೆ SSLC ರಿಜಿಸ್ಟ್ರೇಷನ್ ನಂಬರ್ ಕೇಳ್ಯಾರ ಸ್ನೇಹಿತರೆ. SSLC ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಸೀರಿಯಲ್ ನಂಬರ್ 21ರೊಳಗೆ ಕ್ವಾಲಿಫಿಕೇಶನ್ ಕೇಳ್ಯಾರ. ಜಸ್ಟ್ ಇಲ್ಲಿ PUC ಅಂತ ಒಂದೇ ಒಂದು ಕ್ವಾಲಿಫಿಕೇಶನ್ ಕಾಣ್ತಿರ್ತದ, ಆ ಕ್ವಾಲಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. PUCದ ಪರ್ಸೆಂಟೇಜ್ನ್ಯಾಗ ಅದು ನಿಮ್ದು ಮಾರ್ಕ್ಸ್ ಅಥವಾ CGPA ಒಳಗಾದು ಅಂತ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಕೆಲವೊಬ್ಬರದ್ದು ನೋಡ್ರಿ ಸ್ನೇಹಿತರೆ, CBSE ಅಥವಾ ICSE ಏನ ಬೋರ್ಡ್ಗಳದಾವಲ್ಲ ಅವೆಲ್ಲ ಗ್ರೇಡ್ ಪಾಯಿಂಟ್ಸ್ ಒಳಗಿರ್ತಾವೆ. ಆಮೇಲೆ CGPA ಗ್ರೇಡ್ ಪಾಯಿಂಟ್ಸ್ ಒಳಗಿರ್ತಾವೆ. ಅಂಥವ್ರು ನೀವು CGPA ಅಂತ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಆದ್ರೆ ಈ ಸ್ಟೇಟ್ ಸಿಲೆಬಸ್ PUC ಏನು ಓದಿರ್ತಾರಲ್ಲ ಅವ್ರದ್ದೆಲ್ಲ ಮಾರ್ಕ್ಸ್ ಒಳಗಿರ್ತಾವೆ, ಅಂದ್ರೆ ಪರ್ಸೆಂಟೇಜ್ ಒಳಗೆ ಕ್ಯಾಲ್ಕುಲೇಷನ್ ಆಗ್ತದೆ. ಅಂಥವ್ರು ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದು ಸ್ನೇಹಿತರೆ. ನೆಕ್ಸ್ಟ್ 22A ಟೋಟಲ್ ಮಾರ್ಕ್ಸ್ ಒಬ್ಟೇನ್ಡ್ ಇನ್ PUC ಯಲ್ಲಿ ಗಳಿಸಿದ ಅಂಕಗಳನ್ನು ಇಲ್ಲಿ ತುಂಬ್ರಿ. ಈ ಮ್ಯಾಕ್ಸಿಮಮ್ ಮಾರ್ಕ್ಸ್ ಒಳಗೆ PUC ಎಕ್ಸಾಮ್ದು ಟೋಟಲ್ ಮಾರ್ಕ್ಸ್ ತುಂಬ್ರಿ ಅಲ್ಲಿ. ಇದಾದ್ಮೇಲೆ ಪರ್ಸೆಂಟೇಜ್ ಅಂತೂ ಆಟೋಮೆಟಿಕ್ ಕ್ಯಾಲ್ಕುಲೇಷನ್ ಆಗ್ತದೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 23 ಪ್ರಮಾಣ ಪತ್ರ ಪಡೆದ ಮಂಡಳಿ ಅಥವಾ ಸಂಸ್ಥೆಯ ಹೆಸರು, ಸರ್ಟಿಫಿಕೇಟ್ ಒಬ್ಟೇನ್ಡ್ ಫ್ರಮ್ ಬೋರ್ಡ್ ಅಂದ್ರೆ PU ಬೋರ್ಡ್ ಹೆಸರು ತುಂಬಬೇಕು. ನೆಕ್ಸ್ಟ್ ಸೀರಿಯಲ್ ನಂಬರ್ 24 ನೀವೇನಾದ್ರೂ ಸ್ಟೇಟ್ ಗೌರ್ಮೆಂಟು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಏನಂತ ಕೇಳ್ಯಾರ, ನಿಮಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದು ಎಸ್ ನೋ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 25 ಪ್ರೆಸೆಂಟ್ಲಿ ವರ್ಕಿಂಗ್ ಅಂದ್ರೆ ಈಗ ನೀವೇನಾದ್ರೂ ವರ್ಕ್ ಮಾಡ್ತಾ ಇದ್ದೀರಿ ಏನು ಅಂತ ಕೇಳ್ಯಾರ. ನೀವೇನಾದ್ರೂ ಈಗ ವರ್ಕ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಎಸ್ ಮೇಲೆ ಕ್ಲಿಕ್ ಮಾಡ್ರಿ, ಇಲ್ಲಾಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ರಿ ಸ್ನೇಹಿತರೆ. ಸೀರಿಯಲ್ ನಂಬರ್ 26 ಎಂಟರ್ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ನಂಬರ್. ನಿಮ್ದು ಆಧಾರ್ ಕಾರ್ಡ್ ನಂಬರ್ ಏನಿರ್ತದಲ್ರಿ ಕೊನೆಯ 4 ಸಂಖ್ಯೆಗಳನ್ನು ಇಲ್ಲಿ ತುಂಬಬೇಕು ಸ್ನೇಹಿತರೆ. ಓಕೆ ರೀ. ಇದಾದ್ಮೇಲೆ ಸೀರಿಯಲ್ ನಂಬರ್ 27 ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಎಕ್ಸಾಮಿನೇಷನ್ ಸೆಂಟರ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ ರೀ. ಇಲ್ಲಿ ಇಷ್ಟು ಎಕ್ಸಾಮಿನೇಷನ್ ಸೆಂಟರ್ ಅದಾವ. ಇಷ್ಟು ಎಕ್ಸಾಮಿನೇಷನ್ ಸೆಂಟರ್ ಒಳಗೆ ಯಾವ್ದು ಎಕ್ಸಾಮಿನೇಷನ್ ಸೆಂಟರ್ ಬೇಕಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ಅಪ್ಲಿಕೇಶನ್ ಏನಾಯ್ತು ಸ್ನೇಹಿತರಿಗೆ ಕಂಪ್ಲೀಟ್ ಆಗಿ ತುಂಬಿದಂಗೆ ಆಯ್ತು. ಇಲ್ಲಿ ಒಂದು ಬಾಕ್ಸ್ ಕಾಣ್ತದ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ಪಾಸ್ ಮಾರ್ಕ್ ಬಿದ್ದ ಮೇಲೆ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಲ್ಲಿ ತನಕ ಏನು ಅಪ್ಲಿಕೇಶನ್ ತುಂಬಿವಲ್ಲ ಆ ಅಪ್ಲಿಕೇಶನ್ ತುಂಬಿರ್ತಕ್ಕಂಥ ಪ್ರಿವ್ಯೂ ಇಲ್ಲಿ ಕಾಣ್ತಿರ್ತ ಸ್ನೇಹಿತರೆ. ಪ್ರತಿಯೊಂದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಇಲ್ಲಿ ತನಕ ಏನು ಅಪ್ಲಿಕೇಶನ್ ತುಂಬಿರಲ್ಲ ಅದೆಲ್ಲವನ್ನ ಚೆಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಈ ಅಪ್ಲಿಕೇಶನ್ದೊಳಗೆ ಏನು ತುಂಬಿರಲ್ಲ ಅದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂತಂದ್ರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಮ್ಮೆ ಅರ್ಜಿ ಏನಪ್ಪ ಅಂದ್ರೆ ಮಿಸ್ಟೇಕ್ ಆಗ್ಲಾರ್ದಂಗೆ ಕರೆಕ್ಟಾಗಿ ಅದು ತುಂಬ್ರಿ ಸ್ನೇಹಿತರೆ. ನಾನು ಇಲ್ಲಿ ತನಕ ಏನು ಅಪ್ಲಿಕೇಶನ್ ತುಂಬಿನಲ್ಲ ಸ್ನೇಹಿತರೆ ಎಲ್ಲ ಸರಿ ಇರೋದ್ರಿಂದ ಈ ಕ್ಯಾಪ್ಚಾ ಕೋಡವನ್ನು ಈ ಬಾಕ್ಸ್ನಾಗ ತುಂಬಿ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರಿಜಿಸ್ಟರ್ಡ್ ಸಕ್ಸಸ್ಫುಲ್ಲಿ ಆ್ಯಂಡ್ ಯುವರ್ ಅಪ್ಲಿಕೇಶನ್ ID ಅಂತ ಹೇಳಿ ಅಪ್ಲಿಕೇಶನ್ ID ಜನರೇಟ್ ಆಯ್ತು ಸ್ನೇಹಿತರೆ.
ಅದೇ ರೀತಿ ಈ ಅಪ್ಲಿಕೇಶನ್ ಐ ಡಿ ನಿಮ್ಮ ಮೊಬೈಲ್ಗೂ ಕೂಡ ಬಂದಿರ್ತದೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ಐ ಡಿ ಅನ್ನವ ನೋಟ್ ಡೌನ್ ಮಾಡ್ಕೊಳ್ರಿ ಸ್ನೇಹಿತರೆ. ನೋಟ್ ಡೌನ್ ಮಾಡ್ಕೊಂಡು ನೆಕ್ಸ್ಟ್ ಹೋಮ್ ಅಂತ ಆಪ್ಷನ್ ಕಾಣ್ತದೆ ನೋಡಿ ಸ್ನೇಹಿತರೆ, ಹೋಮ್ ಮೇಲೆ ಕ್ಲಿಕ್ ಮಾಡ್ರಿ. ಹೋಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಒಂದನೇ ಸ್ಟೆಪ್ ಮುಗೀತು ಸ್ನೇಹಿತರೆ. ಎರಡನೇ ಸ್ಟೆಪ್ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರ್ತದೆ. ಈ ಎರಡನೇ ಲಿಂಕ್ ಏನು ಕಾಣ್ತದಲ್ಲ, ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈಗೇನು ಅಪ್ಲಿಕೇಶನ್ ಐ ಡಿ ಜನರೇಟ್ ಆಗಿತ್ತಲ್ಲ, ಆ ಅಪ್ಲಿಕೇಶನ್ ಐ ಡಿಯನ್ನು ಇಲ್ಲಿ ತುಂಬ್ರಿ. ನಿಮ್ದು ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಫೋಟೋ ಮತ್ತು ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಈ ಫೋಟೋ ಮತ್ತು ಸಿಗ್ನೇಚರ್ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಮೊದಲನೇದಾಗಿ ಫೋಟೋ. ಇಲ್ಲಿ ಅಪ್ಲೋಡ್ ಫೋಟೋ ಅಂತ ಏನು ಕಾಣ್ತಿಲ್ಲ ಸ್ನೇಹಿತರೆ, ಅದ್ರ ಮುಂದೆ ಚೂಸ್ ಫೈಲ್ ಅಂತ ಕಾಣ್ತದೆ ಸ್ನೇಹಿತರೆ. ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ 4 ಆಪ್ಷನ್ಸ್ಗಳು ಓಪನ್ ಆಗ್ತವ. ಇಲ್ಲಿ ಮೀಡಿಯಾ ಪಿಕ್ಕರ್ ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ 3 ಗೆರೆ ಕಾಣ್ತದಲ್ಲ, 3 ಗೆರೆ ಮೇಲೆ ಕ್ಲಿಕ್ ಮಾಡ್ರಿ. 3 ಗೆರೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ಗಳು ಓಪನ್ ಆಗ್ತವೆ. ಫುಲ್ ಕೆಳಗಡೆ ಬಂದ್ರೆ ಗ್ಯಾಲರಿ ಅಂತ ಒಂದು ಆಪ್ಷನ್ ಕಾಣ್ತದ. ಈ ಗ್ಯಾಲರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೋಲ್ಡರ್ಗಳು ಕಾಣ್ತವ. ಕ್ಯೂ ರೆಡ್ಯೂಸ್ ಲೈಟ್ ಆ್ಯಪ್ ಮೂಲಕ ನೀವು ನಿಮ್ದು ಫೋಟೋ ಮತ್ತು ಸಿಗ್ನೇಚರ್ ರಿಸೈಸ್ ಮಾಡಿದಿರಿ ಅಂತಂದ್ರೆ ಆ ಆ್ಯಪ್ ಕಾಂಪ್ರೆಸ್ ಅನ್ನೋ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತದೆ. ಕಾಂಪ್ರೆಸ್ ಅನ್ನೋ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಈ ಫೋಲ್ಡರ್ನೊಳಗ ರಿಸೈಸ್ ಮಾಡಿರ್ತಕ್ಕಂಥ ಫೋಟೋ ಮತ್ತು ಸಿಗ್ನೇಚರ್ ಏನು ಮಾಡ್ತದೆ, ಸೇವ್ ಮಾಡ್ತದೆ ಸ್ನೇಹಿತರೆ. ಹಾಗಾಗಿ ಈ ಕಾಂಪ್ರೆಸ್ ಅನ್ನ ಫೋಲ್ಡರನ್ನು ಓಪನ್ ಮಾಡ್ಕೊಳ್ರಿ. ಕಾಂಪ್ರೆಸ್ ಅನ್ನ ಫೋಲ್ಡರ್ ಓಪನ್ ಮಾಡಿದ ಮೇಲೆ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಕಾಣ್ತಿರ್ತದೆ. ಫೋಟೋ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ನಾವು ಫೋಟೋ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಏನೈತೆ ಸ್ನೇಹಿತರೆ, ಈಗ ಇಂಪೋರ್ಟ್ ಆಯ್ತು. ಇಲ್ಲಿ ಮುಂದೆ ಆ ಫೋಟೋ ಅಪ್ಲೋಡ್ ಅಂತ ಒಂದು ಆಪ್ಷನ್ ಅದ ನೋಡಿ ಸ್ನೇಹಿತರೆ, ಆ ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಫೋಟೋ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಏನೈತಿ ಇಲ್ಲಿ ಸಕ್ಸಸ್ಫುಲ್ ಆಗಿ ಇಲ್ಲಿ ಅಪ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಈಗ ಸಿಗ್ನೇಚರ್ ಅಪ್ಲೋಡ್ ಮಾಡೋಣ. ಸೇಮ್ ಪ್ರೋಸೆಸ್ ಸ್ನೇಹಿತರೆ. ಈ ಅಪ್ಲೋಡ್ ಸಿಗ್ನೇಚರ್ ಮುಂದೆ ಚೂಸ್ ಫೈಲ್ ಅಂತದ, ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ 4 ಆಪ್ಷನ್ಸ್ ಕಾಣ್ತವ. ಇಲ್ಲಿ ಮೀಡಿಯಾ ಪಿಕ್ಕರ್ ಅಂತ ಒಂದು ಆಪ್ಷನ್ ಕಾಣ್ತವ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ 3 ಗೆರೆಗಳೇನು ಕಾಣ್ತಾವಲ್ಲ, ಈ 3 ಗೆರೆಗಳ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಆಪ್ಷನ್ಸ್ಗಳು ಓಪನ್ ಆಗ್ತಾವ. ಫುಲ್ ಕೆಳಗಡೆ ಬಂದ್ರೆ ಇಲ್ಲಿ ಗ್ಯಾಲರಿ ಅಂತ ಒಂದು ಆಪ್ಷನ್ ಕಾಣ್ತದ, ಈ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ರಿ. ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಫೋಲ್ಡರ್ಗಳು ಓಪನ್ ಆಗ್ತವ. ಈ ಫೋಲ್ಡರ್ಗಳಲ್ಲಿ ಕಾಂಪ್ರೆಸ್ ಅನ್ನೋ ಒಂದು ಫೋಲ್ಡರ್ ಇರ್ತದ, ಆ ಫೋಲ್ಡರ್ ಅನ್ನ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಕಾಣ್ತಿರ್ತದ. ಇವಾಗ ನಾವು ಸಿಗ್ನೇಚರ್ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಸಿಗ್ನೇಚರ್ ಕಾಣ್ತಿರ್ತದ, ಆ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿ. ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಿಗ್ನೇಚರ್ ಏನಾಯ್ತು ಅಫಿಷಿಯಲ್ ವೆಬ್ಸೈಟ್ನಾಗ ಇಂಪೋರ್ಟ್ ಆಯ್ತು ಸ್ನೇಹಿತರೆ. ಅದ್ರ ಮುಂದನೆ ಇಲ್ಲಿ ಸೈನ್ ಅಪ್ಲೋಡ್ ಅಂತ ಒಂದು ಆಪ್ಷನ್ ಇರ್ತದ, ಆ ಸೈನ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಸೈನ್ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೈನ್ ಕೂಡ ಅಪ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಒಂದು ಆಪ್ಷನ್ ಕಾಣ್ತದ, ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ಆ್ಯಂಡ್ ಸೈನ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ ಸ್ನೇಹಿತರೆ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಈಗೇನಾಯ್ತು ಫೋಟೋ ಮತ್ತು ಸಿಗ್ನೇಚರ್ ಕೂಡ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಹೋಮ್ ಅಂತ ಆಪ್ಷನ್ ಕಾಣ್ತದ, ಹೋಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಫಸ್ಟ್ ಸ್ಟೆಪ್, ಎರಡನೇ ಸ್ಟೆಪ್ ಎರಡು ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಈಗ ಪೇಮೆಂಟ್ ಮಾಡ್ಬೇಕು. 3ನೇ ಸ್ಟೆಪ್ ಏನು ಪೇಮೆಂಟ್ ಮಾಡ್ಬೇಕು ಸ್ನೇಹಿತರೆ. ಈ ಪೇಮೆಂಟ್ ಅಂತ ಲಿಂಕ್ ಏನು ಕಾಣಕ್ ಕುಂತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ನಿಮ್ದು ಅಪ್ಲಿಕೇಶನ್ ಐ ಡಿ ತುಂಬ್ರಿ, ನಿಮ್ದು ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಮೆಂಟ್ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ. ಇಲ್ಲಿ ಅಪ್ಲಿಕೇಶನ್ ಫೀ ಎಷ್ಟು ತುಂಬಬೇಕಂತ ಇಲ್ಲಿ ಕಾಣ್ತಿರ್ತದ. ಹೌದು, ಓಕೆ ರೀ. ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಮಾಡ್ಬೋದು. ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, UPI ಆಗಿರ್ಬೋದು, QR ಕೋಡ್ ಆಗಿರ್ಬೋದು, ಇವುಗಳ ಮೂಲಕ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಡೆಬಿಟ್ ಕಾರ್ಡ್ ಮೂಲಕ ಯಾವ ರೀತಿ ಪೇಮೆಂಟ್ ಅನ್ನ ಮಾಡ್ಲಾಗ್ತದೆ ಅಂತ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಫಸ್ಟ್ ಆಪ್ಷನ್ ಅದ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಕಾರ್ಡ್ ನಂಬರ್, ATM ಕಾರ್ಡ್ ಮೇಲೆ 16 ಡಿಜಿಟ್ ನಂಬರ್ ಇರ್ತದೆ ಸ್ನೇಹಿತರೆ, ಆ ನಂಬರ್ ಅನ್ನ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಎಕ್ಸ್ಪೈರಿ ಡೇಟ್, ಆ ATM ಕಾರ್ಡ್ ಯಾವಾಗ ಎಕ್ಸ್ಪೈರಿ ಮಂತ್ ಮತ್ತು ಇಯರ್ ಇರ್ತದೆ, ಆ ಮಂತ್ ಮತ್ತು ಇಯರ್ ಅನ್ನ ಇಲ್ಲಿ ತುಂಬ್ರಿ.
ನೆಕ್ಸ್ಟ್ CVV ಕೋಡ್, ATM ಕಾರ್ಡ್ ಬ್ಯಾಕ್ ಸೈಡ್ 3 ಡಿಜಿಟ್ ಇಂದ ಒಂದು CVV ಕೋಡ್ ಇರ್ತದ, ಆ CVV ಕೋಡ್ ಅನ್ನ ಇಲ್ಲಿ ತುಂಬ್ರಿ. ನೆಕ್ಸ್ಟ್ ಕಾರ್ಡ್ ಹೋಲ್ಡರ್ ನೇಮ್ ಅಂದ್ರೆ ಅಕೌಂಟ್ ಒಳಗೆ ಯಾವ ರೀತಿ ನಿಮ್ದು ಹೆಸರು ಅದ ಅದೇ ರೀತಿ ಇಲ್ಲಿ ಏನಪ್ಪಾ ಅಂದ್ರೆ ಹೆಸರನ್ನ ತುಂಬಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಕೇಳ್ತದ. ಅದೇ ರೀತಿ ಆ ATM ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಒಂದು OTP ಬಂದಿರ್ತದ. ಆ OTP ಅನ್ನ ಈ OTP ಬಾಕ್ಸ್ನಾಗ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಸಕ್ಸಸ್ಫುಲಿ ಡನ್ ಆಗ್ತದೆ. ಓಕೆ ರೀ, ಪೇಮೆಂಟ್ ಕಂಪ್ಲೀಟ್ ಆಗ್ತದ. ಪೇಮೆಂಟ್ ಕಂಪ್ಲೀಟ್ ಆದಮೇಲೆ ಅಕನಾಲೇಜ್ಮೆಂಟ್, ಫೀ ಪೇಮೆಂಟ್ ಮಾಡಿರ್ತಕ್ಕಂಥ ಅಕನಾಲೇಜ್ಮೆಂಟ್ ಜನರೇಟ್ ಆಗ್ತದ. ಅಲ್ಲಿ ಅಕನಾಲೇಜ್ಮೆಂಟ್ ಪ್ರಿಂಟ್ ಅಂತ ಒಂದು ಆಪ್ಷನ್ ಇರ್ತದೆ. ಅಕನಾಲೇಜ್ಮೆಂಟ್ ಪ್ರಿಂಟ್ ಮಾಡ್ಕೊಳ್ಳೋಕೆ ಒಂದು ಆಪ್ಷನ್ ಇರ್ತದೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು PDF ಅನ್ನ ನೀವು ಸೇವ್ ಮಾಡ್ಕೊಡ್ರಿ ಸ್ನೇಹಿತರೆ. ಮೊಬೈಲ್ನಲ್ಲಿಯೂ ಕೂಡ ಸೇವ್ ಮಾಡಬಹುದು. ಓಕೆ ರೀ, ಈ ರೀತಿ ಡೆಬಿಟ್ ಕಾರ್ಡ್ ಮೂಲಕ ಪೇಮೆಂಟ್ ಅನ್ನ ಮಾಡಬಹುದು. ನಾನು ಎದಕ್ಕೆ ಪೇಮೆಂಟ್ ಮಾಡ್ತಾ ಇಲ್ಲ ಅಂತಂದ್ರೆ ಅರ್ಜಿ ಸಲ್ಲಿಸ್ತಾ ಇಲ್ಲ ಸ್ನೇಹಿತರೆ, ಹಾಗಾಗಿ ಪೇಮೆಂಟ್ ಅನ್ನ ಮಾಡ್ತಿಲ್ಲ. ಜಸ್ಟ್ ನಿಮ್ಗೆ ಪ್ರೋಸೆಸ್ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಪ್ರೋಸೆಸ್ ಅನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಇನ್ನೂ ಒಂದು 4ನೇ ಆಪ್ಷನ್ಸ್ ನೋಡ್ರಿ ಸ್ನೇಹಿತರೆ, QR ಕೋಡ್ ಮೂಲಕ. ಈ QR ಕೋಡ್ ಯೂಸ್ ಮಾಡಿ ಕೂಡ ಪೇಮೆಂಟ್ ಮಾಡಬಹುದು ಸ್ನೇಹಿತರೆ. ಜಸ್ಟ್ ಈ QR ಕೋಡ್ ಅಂತ ಒಂದು ಆಪ್ಷನ್ 4ನೇದು ಕಾಣ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದ. ಇಲ್ಲಿ ಸೆಲೆಕ್ಟ್ ಯುವರ್ QR ಕೋಡ್ ಮೇಲೆ ಕ್ಲಿಕ್ ಮಾಡ್ರಿ. ಭೀಮ್ UPI ಅಂತ ಕಾಣ್ತದ, ಭೀಮ್ UPI ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮೇಕ್ ಪೇಮೆಂಟ್ ಅಂತ ಕಾಣ್ತದ, ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ QR ಕೋಡ್ ಓಪನ್ ಆಗ್ತದ. ಈ ರೀತಿ ಏನಾಗ್ತದ, QR ಕೋಡ್ ಓಪನ್ ಆಗ್ತದ. ನಿಮ್ದು ಮೊಬೈಲ್ನೊಳಗೆ ಫೋನ್ಪೇ ಏನು ಅಪ್ಲಿಕೇಶನ್ ಅದಲ್ಲ, ಆ್ಯಪ್ ಅದಲ್ಲ, ಆ ಆ್ಯಪ್ ಅನ್ನ ಓಪನ್ ಮಾಡ್ಕೊಂಡು ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಳ್ರಿ. ಸ್ಕ್ಯಾನ್ ಮಾಡಿ ಯಾವ ರೀತಿ ನೀವು ಅಂಗಡಿಗೆ ಪೇಮೆಂಟ್ ಮಾಡ್ತಿರಲ್ಲ ಅದೇ ರೀತಿ ಪೇಮೆಂಟ್ ಅನ್ನ ಮಾಡ್ರಿ ಸ್ನೇಹಿತರೆ. ಇದಿಷ್ಟೇನಪ್ಪ ಅಂದ್ರೆ ಪೇಮೆಂಟ್ ಬಗ್ಗೆ ಮಾಹಿತಿ ಸ್ನೇಹಿತರೆ. ಪೇಮೆಂಟ್ ಆದ್ಮೇಲೆ ಆಟೋಮೆಟಿಕ್ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಡಿಸ್ಪ್ಲೇ ಆಗ್ತದೆ ಸ್ನೇಹಿತರೆ. ಓಕೆ ರೀ, ಪೇಮೆಂಟ್ ಆದ್ಮೇಲೆ ಪೇಮೆಂಟ್ ಪೆಂಡಿಂಗ್ ತೋರಿಸ್ತಾ ಇತ್ತು ಅಂತ ತಿಳ್ಕೊಳ್ರಿ. ಪೇಮೆಂಟ್ ಮಾಡಿರಿ, ಅಮೌಂಟ್ ಡಿಡಕ್ಟ್ ಆಗ್ಯದ, ಬಟ್ ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸ್ತಾ ಇತ್ತು ಅಂತಂದ್ರೆ 48 ತಾಸು ವೇಟ್ ಮಾಡ್ರಿ. ವೇಟ್ ಮಾಡಿ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಒಂದು 4ನೇ ಆಪ್ಷನ್ ಅದ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಕ್ಲಿಕ್ ಮಾಡಿ ಇಲ್ಲಿ ನಿಮ್ದು ಅಪ್ಲಿಕೇಶನ್ ID ಹಾಕ್ರಿ, ನಿಮ್ದು ಡೇಟ್ ಆಫ್ ಬರ್ತ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೇಮೆಂಟ್ ಸ್ಟೇಟಸ್ ತೋರಿಸ್ತದೆ. ಅಲ್ಲಿ ನೀವು ಪೇಮೆಂಟ್ ಮಾಡಿರೋ ಪೇಮೆಂಟ್ ಮಾಡಿಲ್ಲೋ ಅಂತ ಪೇಮೆಂಟ್ ಸ್ಟೇಟಸ್ ಅನ್ನ ತೋರಿಸ್ತಾ ಸ್ನೇಹಿತರೆ. ಈ ರೀತಿ ಏನಪ್ಪಾ ಅಂದ್ರೆ ಪೇಮೆಂಟ್ ಸ್ಟೇಟಸ್ ಅನ್ನ ನೀವು ನೋಡಬಹುದು. ನೆಕ್ಸ್ಟ್ ಫೈನಲ್ ಆಗಿ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ತಗೊಳ್ಬೇಕು. ಯಾವ ರೀತಿ ಪ್ರಿಂಟ್ ತಗೊಳ್ತೀರಿ, ಲಾಸ್ಟ್ ಆಪ್ಷನ್ ಅದ ನೋಡಿ ಸ್ನೇಹಿತರೆ, ಪ್ರಿಂಟ್ ಅಪ್ಲಿಕೇಶನ್ ಅಂತ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಅಪ್ಲಿಕೇಶನ್ ID ತುಂಬ್ರಿ. ಇಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ರಿ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ನಿಮ್ದು ಅಪ್ಲಿಕೇಶನ್ ಜನರೇಟ್ ಆಗ್ತದ. ಅಪ್ಲಿಕೇಶನ್ ಜನರೇಟ್ ಆದ್ಮೇಲೆ ಫುಲ್ ಕೆಳಗಡೆ ಬಂದ್ರೆ ಪ್ರಿಂಟ್ ಅಂತ ಒಂದು ಆಪ್ಷನ್ ಇರ್ತದ. ಆ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ. ಈ ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೇವ್ ಮಾಡ್ಕೊಳ್ಳಕ್ಕೆ ಒಂದು ಆಪ್ಷನ್ಸ್ ಇರ್ತದೆ ಮೊಬೈಲ್ದೊಳಗೆ. ನೀವು ಮೊಬೈಲಲ್ಲಿ ನಿಮ್ದು ಅಪ್ಲಿಕೇಶನ್ ಅನ್ನ ಸೇವ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಇದಿಷ್ಟೇನಂದ್ರೆ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಯಾವ ರೀತಿ ನಿಮ್ದು ಮೊಬೈಲ್ ಮೂಲಕನೇ ಅರ್ಜಿಯನ್ನ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.